ಸೊ ಹಿಂದಿನ ಪಾರ್ಟ್ ಅಲ್ಲಿ ನೀವು ನೋಡಿದ್ರಿ ಎರೆನ್ ಮಾರ್ಲೆಗೆ ಬಂದು ಅಟ್ಯಾಕ್ ಮಾಡಿದ್ದ. ವಾರ್ ಹ್ಯಾಮರ್ ಟೈಟನ್ ತಿನ್ಬಿಟ್ಟ. ನಮ್ಗೆ ಗೊತ್ತಾಗತ್ತೆ ಝೀಕ್ ಕೂಡ ಎರೆನ್ ಜೊತೆ ಸೇರ್ಕೊಂಡಿದ್ದ. ಮತ್ತೆ ಹಾಗೆ ಝೀಕ್ ನ ಪ್ಲಾನ್ ಆಗಿತ್ತು ಯೂಥೆನೇಷಿಯಾ, ಅಂದ್ರೆ ಎಲ್ಡಿಯನ್ಸ್ ಗಳಿಗೆಲ್ಲ ಮಕ್ಕಳಾಗದೇ ಇರೋ ಹಾಗೆ ಮಾಡೋದು. ಇದರಿಂದ ಅಂತೂ ಎಲ್ಡಿಯನ್ಸ್ ಯಾವತ್ತೂ ಸಫರೇ ಮಾಡಲ್ಲ, ಅವ್ರು ಇರೋದೇ ಇಲ್ವಲ್ಲ. ಅದಕ್ಕೆ ಬನ್ನಿ ಗುರು ವಿಡಿಯೋನ ಶುರು ಮಾಡ್ಬಿಡೋಣ. ಎಷ್ಟು ಶಾಂತಿ ಇದೆ. ನಾನು ಸತ್ತೋಗ್ಬಿಟ್ಟಿದ್ದೀನ. ಅಲ್ಲಿಗೆ ಬರುತ್ತೆ ಒಂದು ಟೈಟನ್. ಝೀಕನ್ನ ಅದು ತನ್ನ ಹೊಟ್ಟೆ ಒಳಗೆ ಹಾಕೊಂಡ್ಬಿಡುತ್ತೆ. ಇಲ್ಲಿ ಎಲೆನಾ ಅಂತೂ ಪಿಕ್ಸಿಸ್ ನ ಕಡೆಯವರನ್ನೆಲ್ಲ ಬಂದಿ ಮಾಡಿಸ್ಬಿಟ್ಲು. ಇವರೆಲ್ಲರೂ ಸಹ ಝೀಕ್ ನ ಸ್ಪೈನಲ್ ಫ್ಲೂಯಿಡ್ ಇರೋ ವೈನ್ ಅನ್ನ ಕುಡ್ದ್ಬಿಟ್ಟಿದ್ರು. ಅದಕ್ಕೆ ಇಲ್ಲಿ ಆರ್ಮೇನ್, ಮಿಕಾಸಾ, ಜೀನ್, ಕೋನಿ, ಶಾಶಾ ಫ್ಯಾಮಿಲಿಯನ್ನಂತೂ ಪ್ರಿಸನ್ ನಲ್ಲಿ ಹಾಕಿಟ್ಟಿದ್ದಾರೆ. ಅಲ್ಲಿಗೆ ಎಲೆನಾ ಬಂದ್ಬಿಡ್ತಾಳೆ. ಗ್ರೀಸ್, ನೀನು ಕೂಡ ಇವರೆಲ್ಲರ ಜೊತೆ ಸೇರ್ಕೊಂಡ್ಬಿಟ್ಯಾ? ಇದೆಲ್ಲ ನಿಂದೆ ತಪ್ಪು, ಯಾಕಂದ್ರೆ ನೀನಂತೂ ಈ ರಾಕ್ಷಸರ ಜೊತೆ ಕೊಟ್ಟಿದ್ಯಾ ತಾನೆ, ಅದಕ್ಕೆ ನಾವಿದೆಲ್ಲ ಮಾಡ್ಬೇಕಾಯ್ತು. ಮತ್ತೆ ನೀನಂತೂ ಅರಂಡಿಯಿಂದ ಬಿದ್ಬಿಟ್ಟಿದ್ಯಾ. ಸೂಳೆ ನಿನ್ನ ತಲೆನ. ಎಲೆನಾ ಅಂತೂ ಶೂಟೇ ಮಾಡ್ಬಿಟ್ಲು. ವಾಟ್ ದ ಫಕ್. ಎಲ್ಡಿಯನ್ಸ್ ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರ್ಗೆ ಬದುಕುವ ಅರ್ಹತೆನೇ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ನಾನು ಹೇಳ್ತೀನಿ ಝೀಕ್ ನ ಪ್ಲಾನ್ ಏನಂತ. ಗಾಬಿಯನ್ನಂತೂ ಎರೆನ್ ಇಲ್ಲಿ ಟ್ರ್ಯಾಪ್ ಮಾಡಿಟ್ಟಿದ್ದಾನೆ. ಇಲ್ಲಂತೂ ಪೀಕ್ ಬಂದ್ಬಿಟ್ಲು, ಮತ್ತೆ ಗನ್ ಪಾಯಿಂಟ್ ಮಾಡ್ಬಿಡ್ತಾಳೆ. ಆದ್ರೆ ಎರೆನ್ಗೆ ಗೊತ್ತು ಇವರಂತೂ ಇವನನ್ನ ಕೊಲ್ಲೋಕಾಗಲ್ಲ, ಯಾಕಂದ್ರೆ ಇವ್ರಿಗೆಲ್ಲ ಫೌಂಡಿಂಗ್ ಟೈಟನ್ ಬೇಕಾಗಿದೆ ತಾನೆ. ಸಾಯಿಸಾಗ್ಬಿಟ್ರೆ ಫೌಂಡಿಂಗ್ ಟೈಟನ್ ಕತೆ ಮುಗೀತು. ಎರೆನ್, ನನ್ ಕನ್ಸನಿದ್ರು ವಾರಿಯರ್ ಆಗಿ ನನ್ನ ಅಪ್ಪನ ಆ ನರಕದಂತ ಮಾರ್ಲೆಯಿಂದ ಆಚೆ ತರೋದಾಗಿತ್ತು. ನನ್ನ ತಂದೆಗೋಸ್ಕರ ಮಾತ್ರ ಸೋಲ್ಜರ್ ಆಗಿದ್ದಷ್ಟೆ. ಇದ್ರ ಅರ್ಥ ಪೀಕ್ ಕೂಡ ಸೈಡ್ ನ ಬದಲಾಯಿಸ್ಬಿಟ್ಲು. ಪ್ರೂವ್ ಮಾಡು ನೀನ್ ನಮ್ ಸೈಡ್ ಅಲ್ಲಿ ಇದೆಯಾ ಅಂತ. ನನ್ನನ್ನ ಮೇಲಿನ ಫ್ಲೋರ್ಗೆ ಕರ್ಕೊಂಡು ಹೋಗು, ನಾನ್ ತೋರಿಸ್ತೀನಿ ನಮ್ಮವ್ರು ಎಲ್ಲ ಅಡ್ಗಿದ್ದಾರೆ ಅಂತ. ಇಲ್ಲಿ ಎಲೆನಾ ಝೀಕ್ ನ ಎಲ್ಲಾ ಪ್ಲಾನ್ಸ್ ಅನ್ನು ಸಹ ಹೇಳ್ಬಿಡ್ತಾಳೆ. ಹೇಗೆ ಎಲ್ಡಿಯನ್ಸ್ ಮಕ್ಳೆ ಮಾಡ್ಬಾರ್ದು, ಮತ್ತೆ ಇರೋಬರು ಎಲ್ಲಾ ಪ್ಲಾನ್ಸ್ ಕೂಡ ಇದ್ರ ಪ್ರಕಾರನೇ ನಾವು ನಡ್ಕೊಳ್ಬೇಕು ಅಂತ. ಇವ್ರಿಬ್ರು ಕೈಗೂನು ಬೇಡಿ ಹಾಕಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೇಗಿದ್ದೀರಾ ನೀವೆಲ್ಲ? ಹಾಗೆ ಮೇಲ್ಗಡೆ ಬರ್ತಾಳೆ. ನೀನಿಲ್ಲಿವರೆಗೂ ಫೌಂಡಿಂಗ್ ಟೈಟನ್ನ ಬಳಸ್ಕೊಲಿಲ್ಲ ಅಲ್ವಾ? ಇಲ್ಲ, ಮೊದ್ಲು ಇದು ಹೇಳು, ಶತ್ರುಗಳು ಎಲ್ಲಿದ್ದಾರೆ ಅಂತ. ಅಲ್ಲೇ ಇದ್ದಾರೆ. ಏನ್ ಗುರು, ಕೆಳಗಡೆಯಿಂದಾನೆ ಜಾ ಟೈಟನ್ ಬಂದ್ಬಿಡ್ತು. ಆದ್ರೆ ಎರೆನ್ ಉಳ್ಕೊಂಡ್ಬಿಟ್ಟ. ಹಾಗೆ ಎರೆನ್ ಆಗ್ಬಿಡ್ತಾನೆ ಅಟ್ಯಾಕ್ ಟೈಟನ್ ಆಗಿ. ಅಂದ್ರೆ ಪೀಕ್ ಮಾರ್ಲೆಗೆ ಮೋಸ ಮಾಡಿಲ್ಲ, ಯಾಕಂದ್ರೆ ಅವಳಿಗೆ ಮಾರ್ಲೆಗಳ ಮೇಲಲ್ಲ, ಬದಲಾಗಿ ಅವ್ರಿಗೋಸ್ಕರ ಹೋರಾಡೋ ಸೋಲ್ಜರ್ಸ್ ನ ಮೇಲೆ ಗೌರವ ಇದೆ. ಅಂಡ್ ಇಲ್ಲಂತೂ ಮಾರ್ಲೆ ಸೋಲ್ಜರ್ಸ್ ಕೂಡ ಬರ್ತಾ ಇದ್ದಾರೆ. ಬಾ ರೈನರ್. ಯಾವಾಗ ಸರ್ವೆ ಕಾಪ್ಸ್ ಕೂಡ ಇಲ್ಲಿಗೆ ಬಂದಿರ್ತಾರೋ ಆಗ ಲೇವಾಯ್ ಸತ್ತಿರೋದನ್ನ ಇವರು ನೋಡ್ತಾರೆ. ನಾನ್ ಲೇವಾಯ್ಗೆ ಮುಕ್ತಿ ಕೊಡ್ತೀನಿ. ನಿಲ್ಲು, ಲೆವೆ ಸತ್ತಿದ್ದಾರೆ. ಸುಳ್ಳು ಹೇಳ್ಬೇಡ, ನಂಗೂ ನರ್ವ್ ಚೆಕ್ ಮಾಡೋಕ್ ಬರುತ್ತೆ. ಮತ್ತೆ ಈ ಟೈಟನ್ ಯಾಕೆ ಒಳಗಡೆಯಿಂದ ಅಬ್ಸಾರ್ಬ್ ಆಗ್ತಾ ಇದೆ? ಹಾಗೆ ಝೀಕ್ ಅಂತೂ ಆ ಟೈಟನ್ ನ ಹೊರಗಡೆಯಿಂದ ಬರ್ತಾನೆ, ಬಟ್ಟೆ ಇಲ್ದೆ. ಹಾಗೆ ಲೇವಾಯ್ನ ಹಾಂಜೆ ಕರ್ಕೊಂಡು ಓಡೋಗ್ಬಿಡ್ತಾಳೆ. ಝೀಕ್, ಏನಾಗಿತ್ತು ನಿನ್ ಜೊತೆ? ಗೊತ್ತಿಲ್ಲ, ಯಾವ್ದೋ ಹುಡುಗಿ ಇದ್ಲು. ಅವಳು ನನ್ನ ಪೂರ್ತಿ ಅರ್ಧ ಬಾಡಿನ ಮಣ್ಣಿನಿಂದ ವಾಪಸ್ ತಯಾರು ಮಾಡ್ಬಿಟ್ಲು. ಮತ್ತೆ ನಾನ್ ಬದುಕುಳ್ದೆ. ನನ್ಗನ್ಸ್ತಾ ಇತ್ತು ವರ್ಷಗಟ್ಲೆ ಕಳೀತಾ ಇದೆ ಅಂತ. ಆದ್ರೆ ಈ ವರ್ಷಗಟ್ಟಲೆ ಬರೀ ಕೆಲವು ಸೆಕೆಂಡ್ಸ್ ನಲ್ಲೇ ಕಳೀತಾ ಇತ್ತು. ಇದು ಪ್ಯಾತ್ಸ್ ಗಳಾಗಿವೆ. ಇವನು ಹೊರಟ ಎರೆನ್ ನ ಭೇಟಿ ಆಗೋಕೆ. ಎರೆನ್ ಅಂತೂ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟ. ಆದ್ರೆ ಇಲ್ಲಿ ಮಾಲೆ ಸೋಲ್ಜರ್ಸ್ ಎಲ್ಲ ಕೆಳಗಡೆ ಬೀಳ್ತಾ ಇದ್ದಾರೆ ಪ್ಯಾರಾಚೂಟ್ ಇಂದ. ಹಾಗೆ ಎಷ್ಟು ಆಂಟಿ ಟೈಟನ್ ವೆಪನ್ ಗಳೆಲ್ಲ ಬೀಳ್ತಾ ಇದೆ. ಎರೆನ್ ಒಬ್ನೇ ಹೇಗೆ ಟ್ಯಾಕಲ್ ಮಾಡ್ತಾನೆ ಇವೆಲ್ಲ. ಜಾ ಟೈಟನ್ ಕಟ್ ಮಾಡುತ್ತೆ ಪೀಕ್ ನ ಕೈಯನ್ನ, ಅಂಡ್ ಇದರಿಂದ ಬಿಡಿಸ್ಕೊಂಡು ಅವರು ಕೆಳಗೆ ಬೀಳ್ಬಿಡ್ತಾಳೆ. ಇವಳು ಗಾಬಿನ ಕರ್ಕೊಂಡು ಹೋಗ್ಬಿಟ್ಲು. ಮತ್ತೆ ಎರೆನ್ ಅಂತೂ ಸೆಕ್ಸಿಯಾಗಿ ನಡೀತಾ ಮುಂದೆ ಹೋಗ್ತಾ ಇದ್ದಾನೆ. ಎರೆನ್ ಓಡ್ತಾನೆ ಮುಂದ್ಗಡೆ. ಮತ್ತೆ ರೈನರ್
ಅವರನ್ನಂತೂ ಪಂಚೆ ಮಾಡ್ಬಿಡ್ತಾನೆ. ಮಾರ್ಲೆ ಸೋಲ್ಜರ್ಸ್ ಗೆ ಗೊತ್ತಾಗುತ್ತೆ ಫೌಂಡಿಂಗ್ ಟೈಟನ್ ಅನ್ನ ಆಕ್ಟಿವೇಟ್ ಮಾಡೋಗೋಸ್ಕರ ಝೀಕ್ ಅಂಡ್ ಎರೆನ್ ಗೆ ಕಾಂಟ್ಯಾಕ್ಟ್ ಗೆ ಬರಬೇಕಾಗತ್ತೆ, ಮುಟ್ಬೇಕಾಗತ್ತೆ ಇಬ್ರನ್ನೊಬ್ರು. ಇವ್ರು ಅದನ್ನ ತಡಿಲೇಬೇಕು, ಇಲ್ಲಂತೂ ಪಂಚ್ ಮೇಲೆ ಪಂಚ್ ಆಗ್ತಾ ಇದ್ದಾನೆ ಎರೆನ್ ಅಲ್ಲ ರೈನರ್. ಆದ್ರೆ ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ 100 ವರ್ಷ ಆಯಸ್ಸು. ಮತ್ತೆ ನಾನ್ ಯಾಕೆ ಇದನ್ನ ಹೇಳ್ದೆ ನನ್ಗೂ ಗೊತ್ತಿಲ್ಲ, ಯಾಕಂದ್ರೆ ಫೈಟ್ ಸೀನ್ ನಡೀತಾ ಇದೆ ಗುರು, ಎಕ್ಸ್ಪ್ಲೇನ್ ಹೇಗ್ ಮಾಡೋಕ್ಕಾಗತ್ತೆ. ಎರೆನ್ ಹಿಂದೆ ಬಂದ ಜಾ ಟೈಟನ್, ಆದ್ರೆ ವಾರ್ ಹ್ಯಾಮರ್ ಟೈಟನ್ ಯೂಸ್ ಮಾಡ್ದ ಎರೆನ್, ಬಟ್ ಜಾ ಟೈಟನ್ ಅಂತ ಎರೆನ್ ತಳ್ಬಿಟ್ಟ. ರೈನರ್ ಅಂತ ಇವನನ್ನ ಹಿಡಿದ್ಬಿಟ್ಟ, ಅದು ವಾರ್ ಹ್ಯಾಮರ್ ಟೈಟನ್ ಇಂದ ಇವರಿಬ್ರು ಒಳಗೂ ಹೊಕ್ಕಿಸ್ಬಿಡ್ತಾನೆ. ಸ್ವಲ್ಪ ಸಸ್ಪಿಷಿಯಸ್ ಸೌಂಡ್ ಆಯ್ತು, ಬಟ್ ಎನಿವೇ ಈಗ ರಿಸ್ಟ್ ಎಲ್ಲ ಬರ್ತಾರೆ ಇವನನ್ನ ಕಾಪಾಡೋಕೆ. ಆದ್ರೆ ಎರೆನ್ನ ತಲೆನೇ ಹಾರಿಸ್ಬಿಟ್ರಾ. ಓ ಮೈ ಗಾಡ್, ಇದಂತೂ ಪೀಕ್. ಇಲ್ಲಿ ಮಾಲ್ ಆರ್ಮಿ ಕೂಡ ಈಗ ರಿಸ್ಟ್ನ ಶೂಟ್ ಮಾಡ್ತಾ ಇದೆ. ಬಡ್ ಆಗ್ತಾ ಇದೆ ಗುರು. ಪೀಕ್ ಅಂತೂ ಇನ್ನೊಂದು ಶಾಟ್ ಹೊಡೆದ್ಬಿಟ್ರು, ಇದರಿಂದಂತೂ ಎರೆನ್ ಸತ್ತೋಗ್ತಾನೆ ಇಲ್ಲ. ರೈನರ್ ಕೂಡ ಹೋಗ್ಸೇ ಬಿಡ್ತಾನೆ ಎರೆನ್ನ ಒಳಗೆ. ಎರೆನ್, ಎಲ್ಲರೂ ತುಂಬಾ ಸಹಿಸ್ಬಿಟ್ಟಿದ್ದಾರೆ, ನೀನು ಕೂಡ ತುಂಬಾ ಸಹಿಸ್ಬಿಟ್ಟಿದೀಯ. ಇವಾಗ ನಿನ್ಗೆ ಮುಕ್ತಿ ಸಿಗ್ಬೇಕು. ಓನ್ಯಾಂಕೊಪ್ಪನಂತೂ ಇವನ್ನೆಲ್ಲರನ್ನು ರಿಲೀಸ್ ಮಾಡ್ಬಿಡ್ತಾನೆ. ಆದ್ರೆ ಇಲ್ಲಿ ಕೋನಿ ಅಂತ ಅವನಿಗೆ ಹೆದರ್ಸ್ತಾ ಇದ್ದಾನೆ. ಆದ್ರೆ ಇವನು ಹೇಳ್ತಾನೆ ಇವನು ಎಲೆ ನನ್ನ ಜೊತೆ ಸೇರಿಲ್ಲ ಅಂತ. ನಾನು ಮಾರ್ಲೆಯ ಪರವಾಗಿಲ್ಲ, ಬದಲಾಗಿ ನಾನಂತೂ ಪ್ಯಾರಡೈಸ್ ನ ಫ್ಯೂಚರ್ ನ ನೋಡ್ಬೇಕಂತ ಇದ್ದೀನಿ. ಮತ್ತೆ ಮಕ್ಕಳೇ ಫ್ಯೂಚರ್, ಆ ಮಕ್ಕಳನ್ನೇ ಹುಟ್ಟಬಾರ್ದು ಅಂತ ಎಲೆನ ಹಾಗೆ ಬಾಕಿಯವರೆಲ್ಲ ಟ್ರೈ ಮಾಡ್ತಿರೋದು. ಹಾಗೆ ಇವರೆಲ್ಲ ಸೇರ್ಕೊಂಡು ಇವಾಗ ಎರೆನ್ಗೆ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅವನಿಂದ ಇಷ್ಟೆಲ್ಲ ಕೆಟ್ಟ ಮಾತುಗಳನ್ನ ಕೇಳಿರೋ ಮಿಕಾಸ ಹೆಲ್ಪ್ ಮಾಡ್ತಾಳ. ನಾನ್ ಮಾಡ್ತೀನಿ. ನಿಮ್ಗೆ ಅನ್ಸುತ್ತಾ ನಮ್ಮ ಫ್ರೆಂಡ್ ಎರೆನ್ ಇಂಥ ಪ್ಲಾನ್ ಗಳಿಗೆಲ್ಲ ಸಾಥ್ ಕೊಡ್ತಾನೆ ಅಂತ? ನನ್ಗಂತೂ ಅನ್ಸುತ್ತೆ ಫೌಂಡಿಂಗ್ ಟೈಟನ್ ಅನ್ನ ಪಡ್ಕೊಂಡು ಅವನು ಒಂದು ಸಣ್ಣ ರಮ್ಲಿಂಗ್ ನ ತಂದು ಜಗತ್ತನ್ನ ಹೆದರ್ಸಾಕ್ಬೇಕು ಅಂತ ಇದ್ದಾನೆ. ಇದರಿಂದಾಗಿ ಪ್ಯಾರಡೈಸ್ ಐಲ್ಯಾಂಡ್ ಇನ್ನು ತುಂಬಾ ವರ್ಷಗಳವರೆಗೂ ಸೇಫ್ ಆಗಿರತ್ತೆ. ನಾವು ಅವನ ಜೊತೆ ಕೊಡ್ಬೇಕು. ನನ್ ಚೈಲ್ಡ್ಹುಡ್ ಇಂದ ಹೇಳ್ತಾ ಇದ್ದೀನಿ, ಈ ಎರೆನ್ ಇಂದಾನೆ ನಾವು ಸಾಯೋದು. ಆದ್ರೆ ಅವನು ನನಗೆ ತುಂಬಾ ಕೂಲ್ ಅನ್ಸ್ತಾ ಇದ್ದ. ಮತ್ತೆ ನನ್ಗೆ ಅವನ ಮೇಲೆ ಹೊಟ್ಟೆ ಕಿಚ್ಚಿತ್ತು. ಆದ್ರೂ ಕೂಡ ಅವನು ನನ್ನ ಫ್ರೆಂಡ್, ಸೊ ನಾನು ಅವನನ್ನ ಸಾಯೋಗ್ ಬಿಡಲ್ಲ ಇವಾಗ. ಮತ್ತೆ ಕೋನಿ ಕೂಡ ಅಕ್ಸೆಪ್ಟ್ ಮಾಡ್ಬಿಡ್ತಾನೆ. ಹಾಗೆ ಎಲ್ಲರೂ ಹೊರಡ್ತಾರೆ. ಇನ್ನು ಈ ಕಡೆ ಅಂತೂ ಎಲ್ಲರೂ ಫೈಟ್ ಮಾಡ್ತಾ ಇದ್ದಾರೆ. ಮಾರ್ಲೆ ವರ್ಸಸ್ ಎಲ್ಡಿಯನ್ಸ್, ಎರೆನ್ ವರ್ಸಸ್ ರೈನರ್. ಎರೆನ್ ಯೂಸ್ ಮಾಡ್ತಾನೆ ವಾರ್ ಹ್ಯಾಮರ್. ಇಲ್ಲಿಂದ ಜಾ ಟೈಟನ್ ಬರುತ್ತೆ. ಆದ್ರೆ ಇದನ್ನಂತೂ ಎಸ್ದೇ ಬಿಡ್ತಾನೆ. ರೈನರ್ ನ ಹಿಡಿದು ಬಿಟ್ಟ ಎರೆನ್, ಅಂಡ್ ಎರೆನ್ ನ ತಿನ್ನೋದ್ರಲ್ಲಿ ಇದ್ದಾನೆ ಇವನು. ಆದ್ರೆ ಎರೆನ್ ಅಂತೂ ಇವನ ದವಡೆ ಹಿಡಿತಾನೆ. ಓ ಮೈ ಗಾಡ್, ಎಸ್ದೇ ಬಿಟ್ಟ ಗುರು. ಆದ್ರೆ ವೇಟ್, ಇದನ್ನ ಎರೆನ್ ಮಾಡಿದಲ್ಲ, ಬದಲಾಗಿ ಇದಂತೂ ಝೀಕ್. ಸ್ವಲ್ಪ ತಡೆ ಆಯ್ತು ತಮ್ಮ, ಆದ್ರೆ ಇವಾಗ ಎಲ್ಲ ಕೆಲಸ ನನ್ಗೆ ಬಿಟ್ಬಿಡು. ಝೀಕ್ ಕಲ್ಲುಗಳನ್ನ ಎಸಿತಾನೆ ಅಂಡ್ ಏರ್ ಶಿಪ್ಸ್ ನಂತೂ ಬ್ಲಾಸ್ಟ್ ಮಾಡಿಸ್ಬಿಟ್ಟ. ಹಾಗೆ ಪೀಕ್ ಅನ್ನು ಕೂಡ ಕೆಳಗೆ ಬೀಳಿಸ್ಬಿಟ್ಟ. ಮಾರ್ಲೆ ಸೋಲ್ಜರ್ಸ್ ಕೂಡ ಕೊಲ್ತಾ ಇದ್ದಾನೆ. ಮತ್ತೆ ಇವಾಗ ಎರೆನ್ ಓಡ್ತಾ ಇದ್ದಾನೆ ಝೀಕ್ ನ ಮೀಟ್ ಆಗೋಕೆ. ಇಲ್ಲಿ ಫ್ಯಾಲ್ಕೋ ಬಾಕಿ ಜನರೆಲ್ಲ ಜೈಲಲ್ಲಿ ಇದ್ದಾರೆ. ನನ್ಗನ್ಸುತ್ತೆ ಮಾರ್ಲೆ ನಿನ್ನ ಕರ್ಕೊಂಡೋಗ್ ಬಂದಿದೆ ಅಂತ. ಮಾರ್ಲೆ ಒಬ್ಬ ಎಲ್ಡಿಯನ್ನ ಬದುಕ್ಸೋಕೆ ಇಷ್ಟೆಲ್ಲ ಕಷ್ಟ ಪಡೋದಿಲ್ಲ. ಯಾಕೆ ನಿನ್ಗೆ ಯಾವ್ದು ಫ್ಯಾಮಿಲಿನೇ ಇಲ್ವಾ, ಅಪ್ಪ ಅಮ್ಮ ಇಲ್ವಾ? ನನ್ಗೆ ಮಗಳಿದ್ದಾರೆ, ಆದ್ರೆ ಇವಾಗ ಝೀಕ್ ನ ವೈನ್ ನ ಕುಡಿದ್ಬಿಟ್ಟಿದೀನಿ. ಹೀಗಾಗಿ ಅವನು ಕೂಗೋದ್ರಿಂದ ನಾನು ಟೈಟನ್ ಆಗ್ಬಿಡ್ತೀನಿ. ನಾನು ನನ್ನ ಮಕ್ಕಳನ್ನ ಬೆಳೀತಾ ನೋಡ್ಬೇಕು ಅಂತ ಇದ್ದೆ. ಕಮಾಂಡರ್ ಕೀತ್ ಹಾಗೆ ಪಿಕ್ಸಿಸ್ ಕೂಡ ಎಲ್ಲನ್ನು ರಿಲೀಸ್ ಮಾಡ್ಬಿಟ್ರು. ಯಾಕಂದ್ರೆ ಇವಾಗ ಮಾರ್ಲೆಸ್ ನ ವಿರುದ್ಧ ಹೋರಾಡ್ಬೇಕು, ಇವ್ರಿಗೆ ಸೋಲ್ಜರ್ಸ್ ಬೇಕಾಗಿದೆ. ಇವಾಗ ಮತ್ತೊಮ್ಮೆ ನಾವು ಕೊನೆಯ ಯುದ್ಧವನ್ನ ಮಾಡಕ್ ಹೋಗ್ತಾ ಇದೀವಿ. ಟೈಟನ್ ಆಗೋಕು ಮುಂಚೆ ಈ ಸಲನೂ ಕೂಡ ಎರೆನ್ ನ ರಕ್ಷಿಸ್ಬೇಕು ನಾವು. ಎರೆನ್ ಹೋಗ್ತಾ ಇದ್ದಾನೆ ಝೀಕ್ ನ ಬಳಿ. ಈ ದಿನನೇ ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ. ಮತ್ತೆ ರೈನರ್ ಹೋಗ್ತಾ ಇದ್ದಾನೆ ಎರೆನ್ ನ ಕೊಲ್ಲೋಕೆ. ಮತ್ತೆ ರೈನರ್ ನಂತೂ ಝೀಕ್ ಟ್ಯಾಕಲ್ ಮಾಡ್ಬಿಟ್ಟ. ಹಾಗೆ ಇವ್ರಿಗೆಲ್ಲ ಝೀಕ್ ನ ನೋಡಿ ಭಯ ಆಗುತ್ತೆ. ಬಿಕಾಸ್ ಒಂದ್ ವೇಳೆ ಝೀಕ್ ಇಲ್ಲಿದ್ದಾನೆ ಅಂದ್ರೆ ಲೇವೈನ ಇವನು ಕೊಂದಾಗ್ ಬಂದಿದ್ದಾನೆ. ಹೇಗೆ ಓಯ್, ನಾವು ಎರೆನ್ ಮತ್ತೆ ಝೀಕ್ ನ ಉಳಿಸ್ಬೇಕು. ಅವರು ನಮ್ಮ ಕೊನೆಯ ಹೋಪ್. ಥ್ಯಾಂಕ್ ಯು, ಹೋಗಿ ರಕ್ಷಿಸಿ ಅವರನ್ನ. ಇಲ್ಲಿ ಫ್ಯಾಲ್ಕೋನ ಅಣ್ಣ ಮತ್ತೆ ಗಾಬಿ ಬಂದಿದ್ದಾರೆ ಫ್ಯಾಲ್ಕೋನ ಹುಡ್ಕೋಕೆ. ನೀಲ್ ಮತ್ತೆ ಫ್ಯಾಲ್ಕೋ ಕೂಡ ಹೊರಗಡೆ ಬರ್ತಾರೆ. ಇವ್ರು ಯಾರು? ನನ್ನ ಅಣ್ಣ. ಓ ಹೌದಾ, ಮಾರ್ಲೆ ಹೊರಗಡೆ ಬಾ, ನಾನೇ ಹುಡ್ಗನ ಎಲ್ಲಾದ್ರೂ ಕಟ್ಟಿಟ್ ಬರ್ತೀನಿ.
ಯುದ್ಧದಲ್ಲೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡೋದು ಒಳ್ಳೇದಲ್ಲ. ಹೋಗು ಹುಡ್ಗ, ಮನೆಗೆ ಹೋಗ್ಬಿಡು. ಓ ವಾವ್, ನೀಲ್ ತುಂಬಾ ಒಳ್ಳೆಯವರು. ಹಾಗೆ ಇವರೆಲ್ಲ ಇಲ್ಲಿ ಅಡ್ಕೊಂಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಅಂತೂ ಕಾಯ ಇದ್ದಾಳೆ. ಆ ಬೆನ್ ಅಂಡ್ ಮಿಯಾನ ಹೋಗೋಗ್ಬಿಡ್ಬಾರ್ದಿತ್ತು. ಆ ರಾಕ್ಷಸಿ ನನ್ನ ಅಕ್ಕನ ಕೊಂದಿದ್ದಾಳೆ. ಯಾರು ನಿಜವಾಗ್ಲೂ ರಾಕ್ಷಸರು ಹಾಗೆ ಇರ್ಲಿಲ್ಲ ಇಲ್ಲಿ. ನಾವು ಇಲ್ಲಿರೋ ಜನರನ್ನ ನಮ್ಮ ಮನ್ಸಿಗೆ ಬಂದಂತೆ ರಾಕ್ಷಸರು ಅಂತ ಅನ್ಕೊಂಡ್ಬಿಟ್ವಿ. ಪದೇ 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 ಅದನ್ನೇ ಅನ್ಕೊಳ್ತಾ ನಮ್ಮ ಮೆಂಟಾಲಿಟಿ ಹಾಳಾಗೋಯ್ತು. ಮತ್ತೆ ಸಾರಿ ಫ್ಯಾಲ್ಕೋ, ನಿನ್ನ ಇಲ್ಲಿ ಸಿಕ್ಕಾಕ್ಸ್ಬಿಟ್ಟೆ. ಪರವಾಗಿಲ್ಲ ಗಾಬಿ, ನಾನು ಕೂಡ ಎರೆನ್ ಈಗರ್ನ ಲೆಟರ್ಸ್ನೆಲ್ಲ ಅವನ ಫ್ರೆಂಡ್ಸ್ ವರ್ಗೂ ತಲುಪಿಸಿದ್ದೆ ಗೊತ್ತಿಲ್ದೆ. ಮತ್ತೆ ಗಾಬಿ, ನಾನು ನಿನ್ನ ಪ್ರೀತಿಸ್ತೀನಿ. ನಾನು ವಾರಿಯರ್ ಆಗೋಕೆ ಹೋಗಿದ್ದು ಟ್ರೈನಿಂಗ್ ಮಾಡಿದ್ದು ನಿನ್ನ ಉಳ್ಸೋಕಾಗಿತ್ತು. ನಾನು ಟೈಟನ್ ಶಿಫ್ಟರ್ ಆಗಿ ನೀನು ಜಾಸ್ತಿ ದಿನ ಬದುಕಬೇಕು, ಮತ್ತೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ. ವಾಟ್ ದ ಫಕ್, ಇವನಂತ ರೀಲ್ ಮಾಡೋ ಹುಡ್ಗ ಅನ್ಸುತ್ತೆ ಗುರು. ಮಗು ಬಚ್ಚ ಇದವನು ಬಚ್ಚನಾಗೋಗ್ ಹೋಗ್ತಾ ಇದ್ದಾನೆ. ಆದ್ರೆ ವೈನ್ ಅಂತೂ ಕುಡಿದ್ ಬಿಟ್ಟಿದ್ದಾನೆ. ಸೊ ಟೈಟನ್ ಆಗೋಗ್ಬಿಡ್ತಾನೆ ಒಂದಿನ. ಒಂದ್ ವೇಳೆ ನಾವು ಝೀಗ್ಗೆ ನೀನು ಕೂಡ ವೈನ್ ಕುಡ್ದಿದ್ಯಾ ಅಂತ ಹೇಳಿದ್ರೆ ಅವನು ಸ್ಕ್ರೀಮಿಂಗ್ ಮಾಡಲ್ವೇನೋ ಬಹುಶಃ. ಎರೆನ್ ಇಲ್ಲಿ ಸೀರಿಯಲ್ ತರನೇ ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ಝೀಕ್ ನ ಹತ್ರ ಬೇಗ ಹೋಗ್ಬಿಡು ಗುರು. ಸರ್ವೆ ಕಾಪ್ಸ್ ನವರಂತೂ ಪೀಕನ್ನ ಕೊಂದೇ ಬಿಟ್ರು. ಅದೇ ವೇಟ್, ಪೀಕ್ ಅಂತೂ ಇಲ್ಲೇ ಇದ್ದಾಳೆ ಬದ್ಕೊಂಡು. ಇದ್ಯಾರು ಗುರು ಮಾಡಿದ್ದು? ಝೀಕ್ ಅಂತೂ ಸಾಕುರ ತರ ಫ್ಲಾಟ್ ಆಗ್ಬಿಟ್ಟ. ಆದ್ರೆ ಜಾ ಟೈಟನ್ ಬಂದ್ಬಿಡುತ್ತೆ, ಮತ್ತೆ ಕಾಲ್ ಹಿಡ್ಕೊಂಡ್ಬಿಡುತ್ತೆ. ಕಾಲ್ ಹಿಡ್ಕೊಂಡಕ್ಕೆ ತತಾಕ್ತು ಅಂತ ಎರೆನ್ ಪಂಚ್ ಮಾಡ್ಬಿಡ್ತಾನೆ. ಬಟ್ ಇನ್ನೊಂದು ಬುಲೆಟ್. ಸೊ ಮೇಲ್ಗಡೆ ಸರ್ವೆ ಕಾಪ್ಸ್ ಎಲ್ಲ ಫೈಟ್ ಮಾಡ್ತಾ ಇದ್ದಾರೆ. ಮಾರ್ಲೆ ಸೋಲ್ಜರ್ಸ್ ನ, ಮತ್ತೆ ಹಾಗೆ ಕೆಳಗಡೆ ಮಿಲಿಟರಿ ಪೊಲೀಸ್ ಕೂಡ ಸೋಲ್ಜರ್ಸ್ ನ ಫೈಟ್ ಮಾಡ್ತಾ ಇದ್ದಾರೆ. ನಾನು ಕೆಳಗಡೆ ಬಿದ್ಬಿಟ್ಟಿದ್ದೆ. ಎರೆನ್ ಗ್ಯಾಲಿಯಾರ್ಡನಂತೂ ಚಿತ್ರಾನ್ನ ಮಾಡ್ಬಿಟ್ಟ. ಇವಾಗ ಸಮಯ ಬಂತು ಸ್ಕ್ರೀಮ್ ಮಾಡೋಕೆ. ಝೀಕ್, ಫ್ಯಾಲ್ಕೋ ಕೂಡ ವೈನ್ ಕುಡ್ದಿದ್ದಾನೆ. ನೀನು ಸ್ಕ್ರೀಮ್ ಮಾಡಿದ್ರೆ ಅವನು ಕೂಡ ಟೈಟನ್ ಆಗ್ಬಿಡ್ತಾನೆ. ನೀವು ಮಾರ್ಲೆಗೆ ದ್ರೋಹ ಬಗೆದಿದ್ದೀರಾ ಹೌದು, ಆದ್ರೆ ಒಂದ್ಸಲ ಯೋಚನೆ ಮಾಡಿ, ಮಕ್ಕಳನ್ನ ಇದ್ರಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೋಬೇಡಿ. ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಿಮ್ಮ ಸ್ಕ್ರೀಮ್ ರೇಂಜ್ ಇಂದ ನಾವು ಹೊರಗೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಕಾಯ್ರಿ. ಆಗ ಬೇಕಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕ್ಷಮಿಸ್ಬಿಡು. ನನಗೆ ಒಂದು ಅಣ್ಣನ ನೋವು ಅರ್ಥ ಆಗತ್ತೆ, ಆದ್ರೆ ಏನ್ ಮಾಡಕ್ಕೂ ಆಗಲ್ಲ. ವಾಟ್ ದ ಫಕ್, ಎಲ್ಲರೂ ಟೈಟನ್ ಆಗ್ಬಿಟ್ರು. ಫ್ಯಾಲ್ಕೋ, ರೈನರ್ನ ತಿನ್ಬಿಡು ಇವಾಗ. ಫ್ಯಾಲ್ಕೋ ಮುಂದುವರಿತಾನೆ ರೈನರ್ನ ತಿನ್ನೋಕೆ. ಫ್ಯಾಲ್ಕೋನ ಅಣ್ಣ ಅಂತೂ ಸುಟ್ಟು ಬೂದಿ ಆಗ್ಬಿಟ್ಟ. ಬಿಕಾಸ್ ತನ್ನ ತಮ್ಮನನ್ನ ಅವನು ಸಾಯೋವರೆಗೂ ಸಹ ಬಿಡ್ಲೇ ಇಲ್ಲ. ಎರೆನ್ ಓಡ್ತಾನೆ, ಆದ್ರೆ ರೈನರ್ ಹಿಡಿದು ಬಿಡ್ತಾನೆ. ಹಿಂದ್ಗಡೆ ಅಂತೂ ಫ್ಯಾಲ್ಕೋ ರೈನರ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಪೀಕ್ ಅಂತೂ ಝೀಕ್ ನ ಮೇಲೆ ಇನ್ನೊಂದು ಅಟ್ಯಾಕ್ ಮಾಡ್ಬಿಡ್ತು. ಅಂದ್ರೆ ಝೀಕ್ ಸತ್ತೋಗ್ಬಿಟ್ನಾ. ಇವ್ರು ಎರೆನ್ ಕೊಲ್ಲೋಕ್ ಹೋಗ್ತಾ ಇದಾರೆ. ಆದ್ರೆ ಆರ್ಮಿನ್ ಅಂತೂ ಬಂದ್ಬಿಟ್ಟ. ಅಯ್ಯೋ, ಝೀಕ್ ಸತ್ತೋಗ್ಬಿಟ್ನಾ. ಹಾಗಿದ್ರೆ ಫೌಂಡಿಂಗ್ ಟೈಟನ್ ಐರನ್ಗೆ ಯೂಸ್ ಮಾಡಕ್ಕಾಗಲ್ಲ. ಎಲ್ಲ ಮುಗಿದ್ಬಿಡ್ತು ಫೈನಲಿ. ನಾನಿವಾಗ ಶಾಂತಿಯಿಂದ ಸಾಯ್ಬಹುದು. ಸೊ ಆರ್ಮರ್ ಟೈಟನ್ ತಿನ್ನೋನಾಗ್ತಾನೆ ಫ್ಯಾಲ್ಕೋ. ಮತ್ತೆ ಏನಾಗೋಯ್ತು? ಇದ್ಯಾರು? ಫೋರ್ಕೋ? ನಾನು ನನ್ನ ಅಣ್ಣನ ಮೆಮೊರಿಯನ್ನ ನೋಡ್ದೆ. ಅವನು ನನ್ನನ್ನು ಉಳಿಸ್ಕೊಳ್ಳೋಕೋಸ್ಕರ ನಿನ್ನನ್ನ ಆರ್ಮರ್ ಟೈಟನ್ ಆಗಿ ಮಾಡಿದ್ನಂತೆ. ಆದ್ರೆ ರೈನರ್, ನಾನ್ ನಿನ್ಗಿಂತ ಯಾವತ್ತು ಬೆಸ್ಟ್. ಮತ್ತೆ ಹಾಗೆ ಫ್ಯಾಲ್ಕೋ ಅಂತೂ ಪೋರ್ಕೋ ಗ್ಯಾಲಿಯಾರ್ಡ್ ನ ಕಿಲ್ ಮಾಡ್ಬಿಡ್ತು. ಗಾಯ್ಸ್, ಪೋರ್ಕೋ ಮತ್ತೆ ಗ್ಯಾಲಿಯಾರ್ಡ್ ಇಬ್ರು ಒಬ್ರೆ. ಓಕೆನಾ, ಪೋರ್ಕೋ ಗ್ಯಾಲಿಯಾರ್ಡ್ ಅಂತ ಹೇಳ್ತೀವಿ ನಾವು. ರೈನರ್ಗೆ ಕೋಪ ಬರುತ್ತೆ, ಮತ್ತೆ ಆರೆನ್ಗೆ ಹೊಡಿತಾನೆ ಪಂಚ್. ಆದ್ರೆ ಆರೆನ್ ಅಲ್ಲಿಂದ ಕೆಳಗಿಳಿತಾನೆ, ಮತ್ತೆ ಓಡ್ತಾ ಇದ್ದಾನೆ. ಒಳ್ಳೇದಾಯ್ತು, ನೀನ್ ನೋಟಿಸ್ ಮಾಡ್ಬಿಟ್ಟೆ ನನ್ನನ್ನ ಎರೆನ್. ಇವಾಗ ಇಲ್ಲಿ ಬಾ ಬೇಗ. ಸರ್ವೆ ಕಾಪ್ಸ್ ನವರಂತೂ ರೈನರ್ನ ಥಂಡರ್ ಸ್ಪಿಯರ್ಸ್ ಇಂದ ಖತಮ್ ಮಾಡ್ತಾ ಇದ್ದಾರೆ ಗುರು. ವಾಟ್? ಗಾಬಿ ಅಂತೂ ಆರೆನ್ ತಲೆನ ಹಾರಿಸ್ಬಿಟ್ಲು.
ನಿನ್ಗೆ ಎಲೆನಾ ನನ್ನ ಪ್ಲಾನ್ ಬಗ್ಗೆ ಆಲ್ರೆಡಿ ಹೇಳಿರ್ತಾಳೆ. ಸೊ ಎರೆನ್, ನೀನು ನನ್ನ ಪ್ಲಾನ್ಗೆ ಜೊತೆ ಕೊಡ್ತೀಯಾ? 4 ವರ್ಷಗಳ ಹಿಂದೆ ನಾನು ನಮ್ಮಪ್ಪನ ಮೆಮೊರೀಸ್ ನ ನೋಡಿದ್ದೆ. ನಾನ್ ನೋಡ್ದೆ ನಮ್ಮ ಅಪ್ಪ ಹೇಗೆ ಸಣ್ಣ ಪುಟ್ಟ ಮಕ್ಕಳನ್ನು ಸಹ ಕೈಯಿಂದ ಸಾಯಿಸ್ಬಿಟ್ರು. ಮತ್ತೆ ಒಂದ್ ವೇಳೆ ಅವರು ಹಾಗೆ ಮಾಡದೇ ಇದ್ದಿದ್ರೆ ಫೌಂಡಿಂಗ್ ಟೈಟನ್ ನ ಪವರ್ ಇನ್ನು ರಾಯಲ್ ಬ್ಲಡ್ ಹತ್ರನೇ ಇರ್ತಿತ್ತು. ಆ ಮಕ್ಕಳ ಸಾವಿನಿಂದಾನೇ ನಾವೆಲ್ಲ ಬದುಕೊಂಡಿರೋದು. ಆದ್ರೆ ನಾನು ಕೂಡ ನಮ್ಮ ಅಪ್ಪನ ಒಂದು ಮಿಸ್ಟೇಕ್ ಅಷ್ಟೇ. ಎಲ್ಡಿಯನ್ಸ್ ಹುಟ್ಟದೇ ಇದ್ರೇನೆ ಚೆನ್ನಾಗಿರ್ತಿತ್ತು. ಈ ಜಗತ್ನಲ್ಲಿ ಹುಟ್ಟದೇ ಇರೋದಕ್ಕಿಂತ ದೊಡ್ಡ ಮುಕ್ತಿ ಯಾವುದು ಇಲ್ಲ. ನಾನು ನಿನ್ನ ಮಿಷನ್ಗೆ ಸಾಥ್ ಕೊಡ್ತೀನಿ. ನಾವು ಗುರಿ ತಲುಪಲೇಬೇಕು ಅಣ್ಣ. ಧನ್ಯವಾದ ತಮ್ಮ. ನಾನು ಹ್ಯಾಂಡ್ ಶೇಕ್ ಮಾಡಕ್ಕಾಗಲ್ಲ, ಆದ್ರೆ ಸದ್ಯಕ್ಕೆ ತಗೋ ಬಾಲ್ ಕ್ಯಾಚ್. ನನ್ನ ಕೈಯಿಂದ ಬಿತ್ತೋಗ್ಬಿಡ್ತು. ಹಾಸ್ಪಿಟಲ್ನ ಜೀವನ ನನ್ನನ್ನು ತುಂಬಾ ಆಲ್ಸಿ ಮಾಡಿಬಿಟ್ಟಿದೆ. ಇದೇನು? ಕೋಆರ್ಡಿನೇಟ್ಸ್ ಎಲ್ಲ ಫೌಂಡಿಂಗ್ ಟೈಟನ್ ಯೂಸರ್ಸ್ಗೆ ಇಲ್ಲಿ ಬರ್ಬೇಕಾಗತ್ತೆ. ಇದು ಪ್ಯಾತ್ಸ್ಗೆ ಕನೆಕ್ಟ್ ಆಗಿದೆ. ಮತ್ತೆ ನೀನು ಇಲ್ಲಿ ಬರೋಕೆ ತುಂಬಾ ವರ್ಷಗಳಿಡಿತು ಎರೆನ್. ಇಲ್ಲಿ ಎಲ್ಲ ಸಹ ಕೆಲವು ಕ್ಷಣಗಳಲ್ಲಿ ಆಗ್ಬಿಡುತ್ತೆ. ಸೊ ಗಾಬಿ ಎರೆನ್ನ ತಲೆನ ಹಾರಿಸಿದ್ಲು. ಆದ್ರೆ ಅವನು ಸಾಯೋಕ್ಕೂ ಸ್ವಲ್ಪ ಸೆಕೆಂಡ್ಸ್ ನ ಮುಂಚೆನೆ ಝೀಕ್ ಅವನ ತಲೆನ ಹಿಡಿದು ಬಿಟ್ಟಿದ್ದ. ಬೌಲಿಂಗ್ ಮಾಡಿ ಮಾಡಿ ಫೈನಲಿ ಈ ಸ್ಕಿಲ್ ಯೂಸ್ಗಾರು ಬಂತು ಗುರು. ಸೊ ಇವ್ರಿಗೆ ಫೌಂಡಿಂಗ್ ಟೈಟನ್ ಸಿಕ್ಕಿದೆ, ಇವ್ರು ಗೆದ್ಬಿಟ್ರು. ಆದ್ರೆ ಇವಳು ಯಾರು? ಫೌಂಡರ್ ಯಮೀರ್. ಈ ಚಿಕ್ಕ ಮಗುನೇನಾ? 2000 ವರ್ಷಗಳ ಹಿಂದಿನ ಯಮೀರ್. ಇಲ್ಲೇ ಯಮೀರ್ ಎಷ್ಟೋ ವರ್ಷಗಳಿಂದ ಟೈಟನ್ಗಳನ್ನ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ವರ್ಷ ಒಬ್ಳೆ ನಂಬೋಕಾಗ್ತಿಲ್ಲ ಇದನ್ನ. ಝೀಕ್ ಯಾಕೆ ಚೈನ್ ನಲ್ಲಿ ಇದ್ದಾನೆ? ಕಿಂಗ್ ಫ್ರಿಟ್ಸ್ ಶಪಥ ಮಾಡಿದ್ದ, ಅವನ್ ಯಾವತ್ತೂ ಹೋರಾಡಲ್ಲ, ಯುದ್ಧ ಮಾಡಲ್ಲ ಅಂತ. ಹೀಗಾಗಿ ನನ್ಗೇನು ಮಾಡಕ್ಕಾಗಲ್ಲ. ಆದ್ರೆ ನೀನ್ ಮಾಡ್ಬೋದು ಎರೆನ್. ನಂದು ಶಾವರ್ದು ಎಲ್ಲಾ ಜನರ ಕನಸನ್ನ ನೀನು ಪೂರ್ತಿ ಮಾಡ್ಬೇಕು. ಯಾಮಿರ್ಗೆ ಹೇಳ್ಬಿಡು, ಯಾವ್ದು ಎಲ್ಡಿಯನ್ಸ್ಗೂ ಸಹ ಮಕ್ಕಳನ್ನ ಮಾಡ್ಕೊಳ್ಳೋಕೇನಾಗ್ಬಾರ್ದು. ಹೋಗು ಎರೆನ್, ಹೇಳ್ಬಿಡು ಯಾಮಿರ್ಗೆ ಬೇಗ. ಮಕ್ಕಳು ಯಾವತ್ತು ಹುಟ್ಟೋಕಾಗದೆ ಇರೋದು? ನಾನು ಇಂಥ ಕೆಟ್ಟ ಪ್ಲಾನ್ಗೆ ಯಾವತ್ತು ಸಪೋರ್ಟ್ ಮಾಡಿಲ್ಲ. ಸಾರಿ ಅಣ್ಣ, ಆದ್ರೆ ನಾನು ನಿನ್ನ ಪವರ್ಸ್ನೆಲ್ಲ ಯೂಸ್ ಮಾಡ್ಕೊಂಡೆ ಅಷ್ಟೇ. ಇವಾಗ ನಾನು ನನ್ನ ಪ್ರಕಾರನೇ ಹೋಗ್ತೀನಿ. ಫೌಂಡರ್ ಯಾಮೇರ್, ನಿನ್ನ ಶಕ್ತಿಯನ್ನ ನನಗೆ ಕೊಡು. ಇವಳಂತೂ ಇಗ್ನೋರ್ ಮಾಡ್ಬಿಟ್ಲು. ಎರೆನ್, ಏನ್ ಮಾಡ್ಬಿಟ್ಟೆ ನೀನು? ಮತ್ತೆ ಗ್ರೀಶಾನ ಮಾತುಗಳನ್ನ ಕೇಳ್ಕೊಂಡು ಬ್ರೈನ್ ವಾಶ್ ಆಗಿದ್ಯಾ ಅನ್ಸುತ್ತೆ. ನೀನಿಲ್ಲಿ ಬರೋಕು ಮುಂಚೆನೆ ಎಷ್ಟೋ ವರ್ಷಗಳವರೆಗೂ ಯಮೀರ್ನ ಜೊತೆ ನಾನು ಕಾಲ ಕಳೆದೆ. ಮತ್ತೆ ನನ್ಗೆ ಗೊತ್ತಾಯ್ತು ಅವಳು ಮಣ್ಣಿನಿಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಚೈನ್ ಗಳನ್ನು ಸಹ. ನನ್ಗೆ ಗೊತ್ತಾಯ್ತು ಕಿಂಗ್ ಫ್ರಿಟ್ಸ್ ನ ಪ್ರಾಮಿಸ್ ನ ಹೇಗೆ ಮುರಿಯೋದು ಅಂತ. ಯಮೀರ್ ತುಂಬಾನೇ ಪವರ್ಫುಲ್ ಆಗಿರ್ಬೋದು, ಆದ್ರೆ ಅವಳು ರಾಯಲ್ ಬ್ಲಡ್ ನ ಅವರ ಸ್ಲೇವ್ ಆಗಿದ್ದಾಳೆ. ಅವಳು ನಾನು ಹೇಳಿರೋದೆಲ್ಲ ಕೇಳ್ತಾಳೆ, ಯಾಕಂದ್ರೆ ನನ್ನಲ್ಲಿ ರಾಯಲ್ ಬ್ಲಡ್ ಇದೆ. ನಮ್ಮಿಬ್ರ ಅಪ್ಪ ಗ್ರೀಶಾ ನಿನ್ನ ತಲೆ ಹಾಳು ಮಾಡ್ಬಿಟ್ಟಿದ್ದಾನೆ ಚೈಲ್ಡ್ಹುಡ್ ಇಂದ. ಆದ್ರೆ ಎಕ್ಸಾವರ್ ಹೇಗೆ ನನ್ನನ್ನು ಉಳಿಸಿದ್ರು ಅದೇ ರೀತಿ ನಿನ್ನನ್ನು ಕೂಡ ಕಾಪಾಡ್ತೀನಿ, ನಿನ್ನನ್ನು ಫಿಕ್ಸ್ ಮಾಡ್ತೀನಿ. ಝೀಕ್ ಕರ್ಕೊಂಡು ಬರ್ತಾನೆ ಎರೆನ್ನ ಗ್ರೀಶಾನ ನೆನಪುಗಳಲ್ಲಿ. ಮತ್ತೆ ಗ್ರೀಶಾ ಯೇಗರ್ ಡಾಕ್ಟ್ರಿಯನ್ನ ಯೂಸ್ ಮಾಡ್ಕೊಂಡು ಪವರ್ಫುಲ್ ಜನರನ್ನ ಮೀಟ್ ಆಗಿ ಎಲ್ಲಿ ಕಿಂಗ್ ಇದಾನೆ ಅಂತ ಕೇಳ್ತಾನೆ. ಒಂದ್ ವೇಳೆ ಯಾರಾದ್ರೂ ಡೌಟ್ ಪಟ್ಬಿಟ್ರೆ ಕಾರ್ಲಾ ಮತ್ತೆ ಅವನ ಮಗ ಇಬ್ರು ಕೊಲೆ ಆಗಿ ಹೋಗ್ತಾರೆ. ಇದು ಅವನಿಗೆ ಗೊತ್ತೇ ಇರ್ಲಿಲ್ಲ. ಕಿಂಗ್ ಎಲ್ಲಿದ್ದಾನೆ ಅಂತ ಅವನಿಗೆ ಮೊದ್ಲೇ ಗೊತ್ತಾಗಿತ್ತು. ಆದ್ರೆ ಗೋಡೆ ಒಡೆದ ಮೇಲೆ ತಾನೆ ಕಿಂಗ್ ನ ಸಾಯಿಸೋಕ್ ಹೋಗಿದ್ದು. ಸೊ ಗ್ರೀಶಾ ಯೇಗರ್ ತನ್ನ 2ನೇ ಮಗನನ್ನ ಎಷ್ಟು ಪ್ರೀತಿಸ್ತಿದ್ದ ಅಂದ್ರೆ ತನ್ನ ಮಿಷನ್ ಅನ್ನೇ ಡಿಲೇ ಮಾಡ್ಬಿಟ್ಟ. ಕ್ಷಮಿಸ್ಬಿಡು ಝೀಕ್,
ಝೀಕ್ ಇಲ್ಲಿದ್ಯಾ ನೀನು? ನನ್ ಮಗನೇ, ಬಟ್ ನೋ, ಹೇಗ್ ಕಾಣಕ್ ಸಾಧ್ಯ ಇವನು? ವಾಟ್? ಯಾಕಂದ್ರೆ ಇದಂತೂ ಮೆಮೊರೀಸ್. ನನ್ ತಲೆ ಹಾಳಾಗಿದೆ ಅನ್ಸುತ್ತೆ. ನಾನು ಏನೇನೋ ಹ್ಯಾಲುಸಿನೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ 9 ವರ್ಷಗಳಾಗಿರುತ್ತೆ ಎರೆನ್ಗೆ. ಇಲ್ಲಿವರೆಗೂ ಸಹ ಗ್ರೀಶಾ ಯೇಗರ್ ಎರೆನ್ನ ಬ್ರೈನ್ ವಾಶೇ ಮಾಡಿಲ್ಲ. ಹಾಗಿದ್ರೆ ಎರೆನ್ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ? ನಾನ್ ಹುಟ್ಟಿದಾಗ ಹೇಗಿದ್ನೋ ಅದೇ ರೀತಿ ಇದ್ದೀನಿ. ಯಾರಾದ್ರೂ ನನ್ನ ಸ್ವಾತಂತ್ರ್ಯನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಾನು ಅವರ ಸ್ವಾತಂತ್ರ್ಯನ ಕಿತ್ಕೊಳ್ತೀನಿ. ಎರೆನ್, ನನ್ನ ಹತ್ರ ಫೌಂಡಿಂಗ್ ಟೈಟನ್ ಇದೆ, ಆದ್ರೆ ಜಗತ್ತನ್ನ ರಕ್ಷಿಸೋಕು ಮುಂಚೆ ನಾನು ನಿನ್ನನ್ನ ರಕ್ಷಿಸಬೇಕು ಅಂತ ಇದ್ದೀನಿ. ಮಿಕಾಸಾ, ಇನ್ನು ನೀನ್ ನಮ್ ಜೊತೆನೇ ಇರ್ತೀಯ. ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಎರೆನ್, ಅವಳಿಗೆ ಆ ಸ್ಕಾರ್ಪ್ನ ಹೊದಿಸು. ಮತ್ತೆ ಹಾಗೆ ಗ್ರೀಶಾ ಕೊನೆಯ ಪುಸ್ತಕ ಹಾಗೆ ಫೋಟೋಗ್ರಾಫ್ ಎಲ್ಲ ಇಟ್ಟು ಬೇಸ್ಮೆಂಟ್ ಅಲ್ಲಿ ಲಾಕ್ ಮಾಡ್ಬಿಡ್ತಾನೆ. ಅದನ್ನೇ ಸೀಸನ್ 3 ಪಾರ್ಟ್ 4 ಅಲ್ಲಿ ನಾವು ನೋಡಿದ್ವಿ. ಎರೆನ್ ಸರ್ವೆ ಕಾಫ್ಗೆ ಹೋಗ್ಬೇಕಂತ ಇದ್ದಾನೆ. ಮತ್ತೆ ಇವ್ರ ಮಾಮ್ ಕಾರ್ಲಾ ಯೇಗರ್ ಬೈತಾರೆ, ಎರೆನ್ ನೀನ್ ಯಾಕೆ ಹೊರಗಡೆ ಹೋಗ್ಬೇಕು? ಯಾಕಂದ್ರೆ ನಾನ್ ತಿಳ್ಕೊಳ್ಬೇಕು ಗೋಡೆಗಳ ಆಚೆ ಏನಿದೆ ಅಂತ. ಅರ್ಥ ಆಯ್ತು, ನಾನಿನ್ನು ಬರ್ತೀನಿ, ಬೇಗ ಬರ್ತೀನಿ ಎರೆನ್. ಆಗ ನಿನ್ಗೆ ಈ ಬೇಸ್ಮೆಂಟ್ ನ ಕೀ ಕೊಡ್ತೀನಿ, ಅದ್ರಲ್ಲೇ ಎಲ್ಲ ಸೀಕ್ರೆಟ್ಸ್ ಇದೆ. ಅರೆ ನೀವ್ ಇವನ್ಗೆ ಏನಾದ್ರು ಹೇಳಿ. ಕಾರ್ಲಾ, ನಾವ್ ಯಾವತ್ತು ಮನುಷ್ಯನ ಆಸಕ್ತಿಯನ್ನ ತಡೆಯೋಕ್ ಹೋಗ್ಬಾರ್ದು. ಮತ್ತೆ ಎರೆನ್, ಈ ಬೇಸ್ಮೆಂಟ್ ಕೀಗೋಸ್ಕರ ಕಾಯ್ತಾ ಇರು. ಗ್ರೀಶಾ ಬಂದ ಫೌಂಡಿಂಗ್ ಟೈಟನ್ ಅನ್ನ ಪಡ್ಕೊಳ್ಳೋಕೆ, ಕ್ವೀನ್ ಅನ್ನ ಸಾಯಿಸಾಕೋಕೆ. ನೀವು ಎಲ್ಲ ಟೈಟನ್ ಗಳನ್ನ ಕೊಂದ್ಬಿಡ್ಬೇಕು. ನನ್ನ ಹೆಂಡತಿ, ಮಕ್ಳು ಮತ್ತೆ ಹಾಗೆ ಬೇರೆಯವರೆಲ್ಲನ್ನು ಕೊಲ್ಲೋಕ್ಕಿಂತ ಮುಂಚೆ ನೀವು ಈ ಕೆಲಸ ಮಾಡ್ಲೇಬೇಕು. ನಾವು ನಮ್ಮ ಪಾಪಗಳಿಂದ ಓಡೋಗೋಕ್ಕಾಗಲ್ಲ. ಯಮೀರ್ನ ಸಬ್ಜೆಕ್ಟ್ಸ್ಗೆ ಕೊನೆಗಾಲ ಬಂದಾಯ್ತು. ಫೌಂಡಿಂಗ್ ಟೈಟನ್ ನ ಪವರ್ ಯಾವುದೋ ನಾರ್ಮಲ್ ಮನುಷ್ಯರಿಗೆ ಸಿಗ್ಬಾರ್ದು. ನಾವು ನಮ್ಮ ಶಿಕ್ಷೆಗೆ ವೇಟ್ ಮಾಡ್ಬೇಕು ಮತ್ತೆ ಅದನ್ನ ಅನುಭವಿಸ್ಬೇಕು ಅಷ್ಟೇ. ಇದು ಅದೇ ನೆನ್ಪಲ್ವಾ, ಎಲ್ಲಿ ಗ್ರೀಶಾ ಇವರೆಲ್ಲರನ್ನು ಕೊಂದ್ಬಿಟ್ಟಿದ್ದ ಎರೆನ್. ಆದ್ರೆ ಅದ್ರಲ್ಲೇ ನನ್ನ ಮನೆ ಇರೋದು. ಎಲ್ಲಿ ಗೋಡೆ ಹೊಡಿತು ಅಲ್ಲೇ. ಮತ್ತೆ ನೀನಂತೂ ಅವರೆಲ್ಲರ ಮೆಮೊರೀಸ್ ನ ತೆಗ್ದಾಕ್ಬಿಟ್ಟಿದೀಯ. ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಇದೆಲ್ಲ ಆಗಿದೆ ಅಂತ. ನಾನ್ ಹೇಳ್ದಂಗೆ ನಾವು ನಮ್ಮ ಪಾಪಗಳಿಂದ ಓಡೋಗೋಕ್ಕಾಗಲ್ಲ. ಮತ್ತೆ ನಾನ್ ನಿನ್ಗೆ ಫೌಂಡಿಂಗ್ ಟೈಟನ್ ಕೊಟ್ರು ನನ್ಗದನ್ನ ಯೂಸ್ ಮಾಡೋಕ್ಕಾಗಲ್ಲ. ಆದ್ರೆ 9 ಟೈಟನ್ ಶಿಫ್ಟರ್ಸ್ ನಲ್ಲಿ ಎಲ್ಲಾ ಟೈಟನ್ ಗಳಿಗೂ ಸಹ ಸ್ಪೆಷಾಲಿಟಿ ಇದೆ. ಮತ್ತೆ ಅಟ್ಯಾಕ್ ಟೈಟನ್, ನನ್ನ ಹತ್ರ ಇರೋ ಟೈಟನ್ ಗೆ ಇರೋ ಸ್ಪೆಷಲ್ ಅಬಿಲಿಟಿ, ಅದು ಮೆಮೊರೀಸ್ ನ ನೋಡ್ಬೋದು, ಫ್ಯೂಚರ್ ನ ಮೆಮೊರೀಸ್ ಕೂಡ. ಅಂದ್ರೆ ಫ್ರೀಡಾಗೆ ಈ ಸ್ಪೆಷಲ್ ಅಬಿಲಿಟಿಯ ಬಗ್ಗೆ ಗೊತ್ತೇ ಇಲ್ಲ. ನನಗ್ ಗೊತ್ತಿತ್ತು ನಿನ್ಗೆ ಈ ವಿಷಯ ಗೊತ್ತೇ ಇಲ್ಲ ಅಂತ. ಹೀಗಾಗಿ ನಾನ್ ಇವತ್ತು ನಿನ್ ಕೈಯಿಂದ ಫೌಂಡಿಂಗ್ ಟೈಟನ್ ನ ಕಿತ್ಕೊಳ್ತೀನಿ ಮತ್ತೆ ರಾಯಲ್ ಬ್ಲಡ್ ಅನ್ನ ಮುಗಿಸಾಕ್ಬಿಡ್ತೀನಿ. ನನ್ ಕೈಯಿಂದ ಆಗಲ್ಲ. ನನ್ಗೆ ಮಕ್ಳನ್ನ ಕೊಲ್ಲೋಕ್ಕಾಗಲ್ಲ. ನಾನು ಡಾಕ್ಟರ್, ನಾನು ಪ್ರಾಣ ಉಳಿಸೋನು, ಪ್ರಾಣ ತೆಗಿಯೋಕ್ಕಾಗಲ್ಲ ನನ್ನ ಹತ್ರ. ಇದು ಹೇಗಾಗೋಕ್ ಸಾಧ್ಯ? ಪಾಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿಂದ ಫೌಂಡಿಂಗ್ ಟೈಟನ್ ತಗೊಂಡು ಗ್ರೀಶಾ ಯೇಗರ್ ಅದನ್ನ ಎರೆನ್ಗೆ ಕೊಟ್ಟಿದ್ದ ತಾನೆ. ಇದರಿಂದ ಅಂತೂ ಪಾಸ್ಟೇ ಬದಲಾಗಿ ಹೋಗುತ್ತೆ. ಫ್ರೀಡಾ ಗ್ರೀಶಾನ ಕೊಲ್ಲೋಕೆ ತಯಾರಾಗ್ತಾಳೆ. ಇದೇನ್ ಮಾಡ್ತಿದ್ದೀರಾ? ನೀವು ಮರ್ತೋಗ್ಬಿಟ್ರಿ ಅನ್ಸುತ್ತೆ. ಹೇಗೆ ನಿಮ್ಮ ತಂಗಿಯನ್ನ ಅವರು ನಾಯಿಗಳಿಗೆ ತಿನ್ಸ್ಬಿಟ್ರು. ನೀವು ಸೇಡ್ ತೀರ್ಸ್ಕೊಳಲ್ವಾ? ಕ್ರೂಗರ್ನ ಸೇಡು, ಡಯಾನಾನ ಸೇಡು, ನಿಮ್ಮ ತಂಗಿಯ ಸೇಡು ನೀವು ಹೋರಾಡಲೇಬೇಕು. ಹೋಗಿ ಕೊಂದಾಕಿ ಅವರನ್ನೆಲ್ಲ. ಎಂತ ಟ್ವಿಸ್ಟ್ ಗುರು ಇದು. ಅಂದ್ರೆ ಇದ್ರ ಅರ್ಥ ಎರೆನ್ಗೆ ಗ್ರೀಶಾ ಬ್ರೈನ್ ವಾಶ್ ಮಾಡಿದ್ದಲ್ಲ, ಬದಲಾಗಿ ಎರೆನ್ ಅಂತ ತನ್ನ ಅಪ್ಪ ಗ್ರೀಶಾನನ್ನೇ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದ. ಎಂತ ಮಾಸ್ಟರ್ ಮೈಂಡ್ ಗುರು ಇವನು. ತಲೆನೇ ತಿರುಗಿಸ್ಬಿಟ್ರು ಗುರು. ಮತ್ತೆ ಎರೆನ್ ಇವೆಲ್ಲ ಯಾವಾಗ ನೋಡಿದ ಗೊತ್ತಾ? ಯಾವಾಗ ಅಂದ್ರೆ ಹಿಸ್ಟೋರಿಯಾ ನಾನು ಫಸ್ಟ್ ಟೈಮ್ ಕಿಸ್ ಮಾಡಿದ್ನಲ್ಲ ಆಗ. ಕೊಂದಾಗ್ಬಿಟ್ಟೆ, ನಾನು ಅವರನ್ನ ಸಾಯಿಸ್ಬಿಟ್ಟೆ. ರೋಡ್ ರೇಸ್ ನ ಬಿಟ್ಟು ಎಲ್ಲನೂ ಕೊಲೆ ಮಾಡಿದೆ. ಎರೆನ್ ನಿನ್ಗೆ ಖುಷಿ ಆಯ್ತಾ? ಇದರಿಂದ ಎಲ್ಡಿಯನ್ ಸಾಮ್ರಾಜ್ಯ ಉಳ್ಕೊಳುತ್ತಾ? ಇದೇನಾ ಬರೀ ಇದೊಂದೇ ದಾರಿ ಇದ್ದಿದ್ದಾಗಿತ್ತ? ನೀನ್ ಇಲ್ಲಿದೆ ಅಲ್ವಾ ಝೀಕ್? ಇನ್ನು ಎರೆನ್ ಅನ್ಕೊಂಡ ಹಾಗೆ ಆಗುತ್ತೆ. ಮತ್ತೆ ಅವನು ತುಂಬಾ ಕೆಟ್ಟ ಕೆಲಸ ಮಾಡೋಕ್ ಹೋಗ್ತಾ ಇದ್ದಾನೆ. ಝೀಕ್ ನೀನ್ ಇಲ್ಲಿ ನಿಜವಾಗ್ಲೂ ಇಲ್ಲೇ ಇದೀಯಾ ಮಗನೇ? ನೀನ್ ಎಷ್ಟು ದೊಡ್ಡವನಾಗಿದೀಯಾ? ಸಾರಿ ಝೀಕ್, ನಾನು ನಿನ್ನ ತುಂಬಾನೇ ಪ್ರೀತಿಸ್ತೀನಿ, ತುಂಬಾನೇ. ನಾನು ನಿನ್ಗೆ ಪ್ರೀತಿ ಕೊಡ್ಬೇಕಿತ್ತು ಝೀಕ್. ಎರೆನ್ನ ಹೇಗಾದ್ರೂ ಮಾಡಿ ತಡಿ.
ಝೀಕ್ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟ ಎರೆನ್. ಅಂದ್ರೆ ಇದ್ರ ಅರ್ಥ ಎರೆನ್ನೇ ಇಷ್ಟೆಲ್ಲ ಮಾಡ್ತಿದ್ದಾಗಿತ್ತು ಗ್ರೀಶಾ ಹತ್ರ. ಅವರೆಲ್ಲರನ್ನೂ ಸಹ ಕೊಲೆ ಮಾಡಿಸ್ಬಿಟ್ಟಿದ್ದ. ಎಂತ ಮೈಂಡ್ ಬೆಂಡಿಂಗ್ ಗುರು ಇದು. ಫೌಂಡರ್ ಯಾಮೇರ್, ಎಲ್ಡಿಯನ್ಸ್ ಮಕ್ಕಳು ಮಾಡ್ಕೊಳಕ್ ಆಗದೆ ಇರೋ ಹಾಗೆ ಮಾಡ್ಬಿಡು. ಆದ್ರೆ ಎರೆನ್ ಇದನ್ನ ಮಾಡೋಕ್ ಬಿಡಲ್ಲ. ಕೈನೇ ಕಿತ್ತಾಕೊಂಡ್ಬಿಟ್ಟ, ಮತ್ತೆ ಮುಂದೆ ಒರಿತಾ ಇದ್ದಾನೆ. ಯಾವುದು ಯೂಸ್ ಇಲ್ಲ ಎರೆನ್, ಇವಾಗ ಯಮೇರ್ನ ಯಾವ್ದು ಸಹ ತಡೆಯೋಕ್ಕಾಗಲ್ಲ. 2000 ವರ್ಷಗಳ ಹಿಂದೆ ಯಾವಾಗ ಜನರೆಲ್ಲ ಶಾಂತಿಯಿಂದ ಬದುಕ್ತಾ ಇದ್ರು, ಆಗ ಫ್ರಿಡ್ಜ್ ಅನ್ನೋ ರಾಜ ಬರ್ತಾನೆ ಮತ್ತೆ ಇವರೆಲ್ಲರನ್ನು ಫೋರ್ಸ್ಫುಲಿ ಗುಲಾಮರನ್ನಾಗಿ ಇಟ್ಕೊಳ್ತಾನೆ. ನಿಮ್ಮ ಇಷ್ಟು ಜನರಲ್ಲಿ ಯಾರು ನನ್ನ ಹಂದಿಯನ್ನ ಓಡ್ಸಾಕ್ಬಿಟ್ಟಿದ್ದಾರೆ, ಯಾರು ಹೇಳ್ಬಿಡಿ, ಇಲ್ದಿದ್ರೆ ನಿಮ್ಮಲ್ಲಿ ಎಲ್ಲರ ಒಂದೊಂದು ಕಣ್ಣನ್ನ ಕಿತ್ತಾಕ್ಬಿಡ್ತೀನಿ. ಎಲ್ಲರೂ ಸಹ ಯಮೀರ್ನ ಪಾಯಿಂಟ್ ಮಾಡ್ಬಿಟ್ರು. ಮತ್ತೆ ಎಲ್ಲರನ್ನು ಕಾಪಾಡೋಗೋಸ್ಕರ ಯಮೀರ್ ತಾನೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ತಾಳೆ. ನಾನ್ ನಿನ್ನ ಹೋಗೋಕ್ ಬಿಡ್ತಿದ್ದೀನಿ. ಆದ್ರೆ ಅವಳೇನಂತೂ ಕಾಡಲ್ಲಿ ಅಟ್ಟಾಡಿಸ್ಕೊಂಡು ಬೇಟೆ ಆಡ್ತಾ ಇದ್ದ. ಯಾಮೀರ್ ಬದುಕುಳಿಯೋಗೋಸ್ಕರ ಈ ಮರದ ಒಳಗೆ ಹೋಗ್ಬಿಡ್ತಾಳೆ. ಆದ್ರೆ ಸ್ಲಿಪ್ ಆಗ್ಬಿಟ್ಲು. ಹಾಗೆ ಯಾವುದೋ ಒಂದು ವಿಚಿತ್ರ ಜೀವಿ ಬಂದು ಅವಳ ಮೈಗೆ ಅಂಟ್ಕೊಂಡ್ಬಿಡ್ತು. ಇದರಿಂದಾನೆ ಯಮೇರ್ ಅಂದ್ರೆ ಮೊದಲ ಟೈಟನ್ ಶಿಫ್ಟರ್ ಆಗ್ಬಿಟ್ಲು. ಇವಳಿಗೆ ಫೌಂಡಿಂಗ್ ಟೈಟನ್ ಹಾಗೆ 9 ಟೈಟನ್ ಶಿಫ್ಟರ್ಸ್ ನ ಶಕ್ತಿ ಕೂಡ ಸಿಕ್ಬಿಡ್ತು. ಆದ್ರೆ ಎಷ್ಟೇ ಅಂದ್ರು ಯಮೇರ್ ಕಿಂಗ್ ಫ್ರಿಟ್ಸ್ ನ ಗುಲಾಮಳಾಗಿದ್ಲು. ಯಮೇರ್, ಇವಾಗ ನನ್ಗೋಸ್ಕರ ನೀನು ಎಲ್ಲಾ ಮಾರ್ಲಿಯನ್ಸ್ ಸಹ ಕೊಂದಾಕ್ಬಿಡು. ಇದ್ರಿಂದಾನೆ ಕಿಂಗ್ ಫ್ರಿಟ್ಸ್ ಎಲ್ಲಾ ಯುದ್ಧಗಳನ್ನು ಸಹ ಗೆದ್ಬಿಟ್ಟ. ಕಿಂಗ್ ಫ್ರಿಡ್ಸ್ ಯಾಮೀರನ್ನ ಪ್ರೆಗ್ನೆಂಟ್ ಮಾಡ್ಬಿಟ್ಟ. ಮತ್ತೆ ಯಾಮೀರ್ದು ತುಂಬಾನೇ ಮಕ್ಕಳಾದ್ವು. ಆದ್ರೆ ಒಂದಿನ ಫ್ರಿಡ್ಸ್ ನ ಮೇಲೆ ಯಾರು ಅಟ್ಯಾಕ್ ಮಾಡ್ಬಿಟ್ರು. ಆದ್ರೆ ಅಲ್ಲಿಗೆ ಯಮೀರ್ ಬಂದ್ಬಿಟ್ಟಿದ್ಲು. ಹಾಗೆ ಅವಳ ಸಾವಾಗೋಯ್ತು. ಏನ್ ಗುರು, ಈ ಹುಡುಗಿ ಇಷ್ಟು ಕೆಟ್ಟ ಗಂಡನ್ಗೋಸ್ಕರ ಸತ್ಲು. ಇತ್ತೀಚೆಗಂತೂ ಒಳ್ಳೆ ಗಂಡ ಇದ್ರು ಕೂಡ ಬ್ಲೂ ಡ್ರಮ್ಗೆ ಹಾಕ್ಬಿಡ್ತಾರೆ. ಮತ್ತೆ ಹಾಗೆ ಕಿಂಗ್ ಫ್ರಿಡ್ಸ್ ಯಮೀರ್ನ ಬಾಡಿಯನ್ನ ಅವನ ಮಕ್ಕಳಿಗೆ ತಿನ್ಸ್ತಾನೆ. ರೋಸ್, ಸೀನಾ ಅಂಡ್ ಮಾರಿಯಾ. ಇವ್ರು 3 ಜನರ ಮೇಲೆನೆ ಇನ್ಸ್ಪೈರ್ ಆಗಿ ಅವನು ಗೋಡೆಗಳನ್ನ ನಿರ್ಮಿಸಿದ್ದ. ವಾಲ್ ರೋಸ್, ವಾಲ್ ಮಾರಿಯಾ, ವಾಲ್ ಸೀನಾ ಗೊತ್ತಲ್ಲ. ಹಾಗೆ ಯಾವಾಗ ನೀವೆಲ್ಲ ಸಾಯೋ ಸಮಯ ಬರುತ್ತೋ ಆಗ ನೀವು ನಿಮ್ಮ ಮಕ್ಳಿಗೂ ಸಹ ನಿಮ್ಮ ಬಾಡಿಯನ್ನ ತಿನ್ಸ್ಬಿಡಿ ಅಂತ ಹೇಳಿದ್ದ. ಅದಕ್ಕೇನೆ ಟೈಟನ್ ಶಿಫ್ಟರ್ ಆಗೋಕ್ಕೂ ಮುಂಚೆ ನೀವು ಡಮ್ ಟೈಟನ್ ಆಗಿ ಬೇರೆ ಟೈಟನ್ ಶಿಫ್ಟರ್ನ ತಿಂತೀರಾ. ಆ ಪದ್ಧತಿ ಅಲ್ಲಿಂದ ನಡ್ಕೊಂಡು ಬಂದಿರೋದು. ಮತ್ತೆ ಹಾಗೆ ಇಲ್ಲಿ ಯಮೀರ್ ಫ್ರಿಡ್ಸ್ ನ ಮಾತನ್ನ ಕೇಳಿ ಪ್ಯಾಟ್ಸ್ ಅಲ್ಲಿ ಟೈಟನ್ ಗಳನ್ನ ಮಾಡ್ತಾ ಉಳಿದ್ಲು ಎಷ್ಟೋ 1000 ವರ್ಷಗಳವರೆಗೂ. ನನ್ನ ಸಾವಿನ ನಂತರ ಕೂಡ ಎಲ್ಡಿಯ ಸಾಮ್ರಾಜ್ಯ ಪತನ ಆಗ್ಬಾರ್ದು. ಇದು ಯಾವತ್ತೂ ಸಹ ನಾನ್ ಮುಗ್ಸಾಕ್ತೀನಿ. ಇದನ್ನ ನಾನ್ ಕೊಂದಾಕ್ತೀನಿ. ನಾನ್ ಎಲ್ಲರನ್ನೂ ಕೊಂದಾಕ್ತೀನಿ. ಮತ್ತೆ ಈ ಜಗತ್ತನ್ನ ಮುಗ್ಸಾಕ್ಬಿಡ್ತೀನಿ. ನೀನು ಭಕ್ತರ ಮಾತು ಕೇಳೋ ದೇವರಲ್ಲ, ಅಥವಾ ನೀನು ಗುಲಾಮ ಕೂಡ ಅಲ್ಲ. ನೀನು ಮನುಷ್ಯಳು. ನಿನ್ಗೆ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಎರೆನ್ ಏನ್ ಮಾಡ್ತಿದ್ಯಾ? ಮಾಡ್ಬೇಡ ಹಾಗೆ. ಸೊ ನೀನೇ ನನ್ನ ಇಲ್ಲಿವರೆಗೂ ತಂದಿತ್ತು. ನೀನು ನನ್ಗೋಸ್ಕರ ವೇಟ್ ಮಾಡ್ದ್ಯಾ 2000 ವರ್ಷಗಳವರೆಗೂ. ಏನಾಗ್ತಾ ಇದೆ ಗುರು? ಎಲ್ಲ ಕಡೆ ಎಕ್ಸ್ಪ್ಲೋಡ್ ಆಗ್ತಾ ಇದೆ. ಎಲ್ಲಾ ಗೋಡೆಗಳು ಸಹ ಬ್ರೇಕ್ ಆಗ್ತಾ ಇದೆ.
ಮತ್ತೆ ಇದೆಂತ ಗುರು, ಕೊಲೋಸಲ್ ಟೈಟನ್ ಗಿಂತ ಎಷ್ಟೋ ದೊಡ್ಡ ಪಟ್ಟು ಟೈಟನ್ ಇದೆ. ಇದು ಫೌಂಡಿಂಗ್ ಟೈಟನ್ ಅನ್ಸುತ್ತೆ. ಆದ್ರೆ ಎರೆನ್ ನ ತಲೆ ಮಾತ್ರ ಉಳ್ಕೊಂಡಿದ್ದಾಗಿತ್ತು. ಹೀಗಾಗಿ ಫೌಂಡಿಂಗ್ ಟೈಟನ್ ಸ್ಕೆಲಿಟನ್ ಕಾಣಿಸ್ತಾ ಇದೆ ನಮ್ಗೆ. ಎರೆನ್ಗೆ ಫೌಂಡಿಂಗ್ ಟೈಟನ್ ಸಿಕ್ಬಿಡ್ತು. ಎರೆನ್ ಗೆದ್ಬಿಟ್ಟ, ನಾವು ಗೆದ್ಬಿಟ್ವಿ. ಇವಾಗ ಎರೆನ್ ರಮ್ಲಿಂಗ್ ನ ಶುರು ಮಾಡಿ ಮಾರ್ಲೆ ಅಲೈನ್ಸ್ ನ ಮುಗ್ಸಾಕ್ಬಿಡ್ತಾನೆ. ಅಂದ್ರೆ ಗಾಯ್ಸ್, ಎರೆನ್ ಗೆದ್ಬಿಟ್ಟ. ಮತ್ತೆ ಅವನು ಒಂದು ಸಣ್ಣ ರಮ್ಲಿಂಗ್ ನ ಮಾಡಿ ಜಗತ್ತನ್ನ ಹೆದರಿಸ್ಬಿಡ್ತಾನೆ, ಅವರು ಪ್ಯಾರಡೈಸ್ ನ ಮೇಲೆ ಅಟ್ಯಾಕ್ ಮಾಡದೇ ಇರ್ಲಿ ಅಂತ. ಆದ್ರೆ ವೇಟ್, ಒಂದ್ ವೇಳೆ ಎರೆನ್ ಬರೀ ಹೆದರಿಸ್ಬೇಕು ಅಂತಿದ್ದಾನೆ ಅಂದ್ರೆ ವಾಲ್ ಮಾರಿಯನ್ನು ಯಾಕೆ ಬ್ರೇಕ್ ಮಾಡ್ಬಿಟ್ಟ? ಇದ್ರ ಅರ್ಥ ಅವನು ಯಮೀನ್ನ ಸಬ್ಜೆಕ್ಟ್ಸ್. ನನ್ನ ಹೆಸರು ಎರೆನ್ ಯೇಗರ್. ಫೌಂಡಿಂಗ್ ಟೈಟನ್ ನ ಪವರ್ ಇಂದ ನಾನು ಎಲ್ಲ ಐಡಿಯಲ್ಸ್ಗೂ ಕನೆಕ್ಟ್ ಹಾಕೊಂಡಿದ್ದೀನಿ. ನಾನು ಪ್ಯಾರಡೈಸ್ ಐಲ್ಯಾಂಡ್ ನ ವಾಲ್ಸ್ ನ ಬ್ರೇಕ್ ಮಾಡಿದ್ದೀನಿ. ನನ್ನ ಗುರಿ ಒಂದೇ, ನಾನಿರೋ ಜಾಗನ ರಕ್ಷಿಸೋದು. ಆದ್ರೆ ಅವರೆಲ್ಲ ನಾನು ಪ್ರೀತಿಸೋರನ್ನ ಕೊಲ್ಬೇಕಂತಿದ್ದಾರೆ. ಎಲ್ಲ ಐಡಿಯನ್ಸ್ ಸಹ ಕೊಂದಾಕ್ಬೇಕಂತಿದ್ದಾರೆ. ಆದ್ರೆ ನಾನು ಇದನ್ನ ಆಗೋಕ್ ಬಿಡಲ್ಲ. ಟೈಟನ್ಸ್ ಈ ಜಗತ್ತಿನ ಒಂದೊಂದು ಇಂಚನ್ನು ಕೂಡ ತುಳಿದಿ ಕೊಂದ್ಬಿಡ್ತಾರೆ. ಎಲ್ಲಿವರೆಗೂ ಈ ಪ್ಯಾರಡೈಸ್ ನ ಬಿಟ್ಟು ಬಾಕಿ ಎಲ್ಲ ನಾಶ ಆಗಲ್ವೋ ಅಲ್ಲಿವರೆಗೂ ಈ ಟೈಟನ್ಗಳು ನಿಲ್ಲೋದಿಲ್ಲ. ಓ ಮೈ ಗಾಡ್, ಎಂತ ಶೀಶ್, ಏನ್ ಗುರು ಇದು? ಎರೆಂದಂತೂ ಎಲ್ಲರೂ ಬದಲಾಗೋಯ್ತು. ವಾಟ್ ದ ಫಕ್. ಮತ್ತೆ ಗಾಯ್ಸ್, ನೀವು ಕ್ವಿಟ್ ಮಾಡಬೇಡಿ, ಯಾಕಂದ್ರೆ ನೆಕ್ಸ್ಟ್ ಉಳಿದಿರೋ 2 ಪಾರ್ಟ್ ನ ಕೆಲವು ಒಂದು ವಿಷಯ ನಿಮ್ಗೆ ಹೇಳೋದಿದೆ. ಲೈಕ್ ನೀವು ಅದನ್ನ ವಾಚ್ ಮಾಡ್ಬೇಕು ಅಂದ್ರೆ ಈಗ ಹೇಗೆ ವಾಚ್ ಮಾಡೋದು ಅಂತ. ಅಟ್ಯಾಕ್ ಆನ್ ಟೈಟನ್ ನಲ್ಲಿ ಈಗ ಸೀಸನ್ 4 ನಲ್ಲಿ ಉಳಿದಿರೋ ಕೆಲವು ಎಪಿಸೋಡ್ಸ್ ನ ಪಾರ್ಟ್ 4 ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಮತ್ತೆ ಹಾಗೆ ಲಾಸ್ಟ್ ಅಲ್ಲಿ 2 ಸ್ಪೆಷಲ್ ಎಪಿಸೋಡ್ಸ್ ಇದೆಯಲ್ಲ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪಾರ್ಟ್ 5 ಅಲ್ಲಿ. ಮತ್ತೆ ಅವೆರಡನ್ನು ನೀವು ಒಂದ್ ವೇಳೆ ವಾಚ್ ಮಾಡ್ಬೇಕು ಅಂದ್ರೆ ನೀವು ನನ್ನ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ ಗಾಯ್ಸ್. ಯಾಕಂದ್ರೆ ಮೊದಲನೇ ರೀಸನ್ ಏನಪ್ಪಾ ಅಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಸಿಕ್ಬಿಡುತ್ತೆ. ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಸ್ ನ ನೆಕ್ಸ್ಟ್ ತರಬಹುದು. ಅಂಡ್ ಇನ್ನೊಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬಿಟ್ರೆ ಕಾಪಿರೈಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸೀಸನ್ 4 ತುಂಬಾನೇ ಡಿಫಿಕಲ್ಟ್ ಇದೆ. ಅಂಡ್ ಎಂಡಿಂಗ್ ಮಾತ್ರ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮೈಂಡ್ ಬ್ಲೋಯಿಂಗ್ ಎಂಡಿಂಗ್ ಇದೆ ಗುರು, ಅದ್ರದ್ದು ಪಕ್ಕಾ ಟ್ರಾಮಾ ಹಿಡಿದು ಬಿಡುತ್ತೆ. ಸೊ ಒಂದ್ ವೇಳೆ ನೀವು ಅದನ್ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಸೈಯನ್ ಬ್ರದರ್ಸ್ ನಮ್ಮ ಹೋಮ್ ಪೇಜ್ ಗೆ ಹೋಗ್ಬೇಡಿ. ಅಂಡ್ ಹಾಗೆ ಇಲ್ಲಿ ಜಾಯಿನ್ ಬಟನ್ ಸಿಕ್ಬಿಡುತ್ತೆ ಬರೀ 59 ರುಪೀಸ್ಗೆ. ಸೊ ನೀವು ಅದನ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಾವು ಯಾವಾಗ ಅಲ್ಲಿ ಮೆಂಬರ್ಶಿಪ್ ಅಲ್ಲಿ ಅಪ್ಲೋಡ್ ಮಾಡ್ತೀವೋ ಆಗ ನೀವು ಅದನ್ನ ನೋಡಬಹುದು. ನಾವು ನಿಮ್ಗೆ ನೋಟಿಫೈ ಮಾಡ್ತೀವಿ. ಮತ್ತೆ ಈ ಮೆಂಬರ್ಶಿಪ್ ನಿಮ್ದು 1 ತಿಂಗಳದವರೆಗೂ ಇರುತ್ತೆ. ಸೊ ಈಸಿಲಿ ನಾವು 1 ತಿಂಗಳದ ಒಳಗೇನೆ ಹಾಕ್ಬಿಡ್ತೀವಿ. ಆದಷ್ಟು ಬೇಗ ಹಾಕ್ತೀವಿ. ಸೊ ನಿಮ್ಗೆ ಲಾಸ್ ಕೂಡ ಆಗಲ್ಲ. ಮತ್ತೆ ಗಾಯ್ಸ್, ಇದು 59 ರುಪೀಸ್ ಇವಾಗ ಇರುತ್ತೆ. ಎಲ್ಲಿವರೆಗೂ ಅಂದ್ರೆ ಸೆಪ್ಟೆಂಬರ್ ಎಂಡ್ ನ ವರ್ಗು, ಓಕೆನಾ? ಸೊ ಸೆಪ್ಟೆಂಬರ್ ಎಂಡ್ ನ ವರ್ಗು ನೀವು ಯಾವಾಗಾದ್ರೂ ಇದನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ 1 ತಿಂಗಳದ ಮೆಂಬರ್ಶಿಪ್ ಸಿಕ್ಬಿಡುತ್ತೆ. ಮತ್ತೆ ಹಾಗೆ AOT ವಿಡಿಯೋಸ್ ಕೂಡ ಆಕ್ಸೆಸ್ ಮಾಡಬಹುದು. ಸೆಪ್ಟೆಂಬರ್ ಆದ ನಂತರ ಇದರ ವ್ಯಾಲ್ಯೂ ಆಗ್ಬಿಡುತ್ತೆ 119 ವರೆಗೂ. ಸೊ ಗಾಯ್ಸ್, ನೀವು ಇದನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಮತ್ತೆ ಹಾಗೆ ಬರೀ AOT ವಿಡಿಯೋಸ್ ಒಂದೇ ಅಲ್ಲ, ನಾವು ನೆಕ್ಸ್ಟ್ ಯಾವಾಗ ಚೈನ್ಸಾ ಮ್ಯಾನ್ ಎಕ್ಸ್ಪ್ಲೇನ್ ಮಾಡ್ತೀವೋ ಆಗ ರೀಸಾರ್ಟ್ ಮೂವಿ ಹಾಗೆ ಇನ್ನು ಸ್ಪೆಷಲ್ ವಿಡಿಯೋಸ್ ಕೂಡ ನಿಮ್ಗೆ ಸಿಗುತ್ತೆ ಮೆಂಬರ್ಶಿಪ್ ಅಲ್ಲೇ. ಯಾಕಂದ್ರೆ ಕೆಲವೊಂದನ್ನ ಪಬ್ಲಿಕ್ ಅಲ್ಲಿ ಅಪ್ಲೋಡ್ ಮಾಡಕ್ ಆಗಲ್ಲ. ಹಾಗೆ ನೀವು ಸಪೋರ್ಟ್ ನ ತೋರಿಸಬಹುದು ಮೆಂಬರ್ಶಿಪ್ ನ ಪರ್ಚೇಸ್ ಮಾಡೋದ್ರ ಮೂಲಕ. ಖಾಲಿ 59 ರುಪೀಸ್ ಅಷ್ಟೇ. ಅಂಡ್ ಒಂದ್ ವೇಳೆ ನಿಮ್ಗೆ ನೀವು ಸ್ಟೂಡೆಂಟ್ ಆಗಿದ್ರೆ ಅಥವಾ ನೀವು 59 ರುಪೀಸ್ ನ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಪಡದೆ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ನಂದು ತರ್ತೀವಿ. ನಿಮ್ಗೆ ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಅದು ಕೂಡ AOT ಸ್ಟೈಲ್ ನಲ್ಲೇ ತರ್ತೀವಿ. ಸೊ ಗಾಯ್ಸ್, ಎಲ್ಲರಿಗೂ ಸಹ ಥ್ಯಾಂಕ್ಸ್ ಇಲ್ಲಿವರೆಗೂ ನಮ್ಮ ವಿಡಿಯೋಸ್ ನ ನೋಡಿದಕ್ಕೆ. ಮತ್ತೆ ಗಾಯ್ಸ್, ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ ಕೂಡ, ನಿಮ್ಮಲ್ಲಿ ಯಾರೇ ಮೆಂಬರ್ಶಿಪ್ ತಗೊಂಡ್ರು ಕೂಡ ನಮ್ಗೆ ನಿಜವಾಗ್ಲೂ ತುಂಬಾನೇ ಸಪೋರ್ಟ್ ಸಿಗುತ್ತೆ. ಮತ್ತೆ ಹಾಗೆ ಇನ್ನು ಬೆಟರ್ ವಿಡಿಯೋಸ್ ನ ತರಬಹುದು, ಬೆಟರ್ ಎಡಿಟಿಂಗ್, ಡಬ್ಬಿಂಗ್ ಮತ್ತೆ ಹಾಗೆ ಕ್ವಾಲಿಟಿ ಜೊತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಎರೆನ್ ಏನ್ ಮಾಡ್ತಾನೆ ಅಂತ ಕ್ಯೂರಿಯಾಸಿಟಿ ನಿಮ್ಗೂ ಕೂಡ ಇರುತ್ತೆ. ಆದ್ರೆ ನೆಕ್ಸ್ಟ್ ವಿಡಿಯೋ ತರೋದು ಅಂದ್ರೆ ಚೈನ್ಸಾ ಮ್ಯಾನ್ ನ ತರ್ತೀನಿ. ಸೊ ಅದನ್ನ ತರೋದು ಸ್ವಲ್ಪ ಡಿಲೇ ಆಗುತ್ತೆ. ಬಿಕಾಸ್ ಅಟ್ಯಾಕ್ ಆನ್ ಟೈಟನ್ ನ ಫೈನಲ್ 2 ಪಾರ್ಟ್ಸ್ ನಾನು ಮೆಂಬರ್ಶಿಪ್ ಅಲ್ಲಿ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಬಿಕಾಸ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಸುಮ್ನೆ ಡಿಲೇ ಮಾಡಿಸಿ ಆಮೇಲೆ ಪ್ರಾಬ್ಲಮ್ ಕೊಡೋದು ಬೇಡ ಅಲ್ವಾ, ಅದಕ್ಕೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಅಂಡ್ ಅಲ್ಲಿವರೆಗೂ ತಾತ ಕಾಯ್.